ಖಾಸಗಿ ವಲಯದ ನಿವೃತ್ತ ನೌಕರರು ತಮ್ಮ ಪಿಂಚಣಿ ಹೆಚ್ಚಳಕ್ಕೆ ಬಹಳ ದಿನಗಳಿಂದ ಒತ್ತಾಯ ಕೇಳಿ ಬರುತ್ತಲೇ ಇದೆ. ಭವಿಷ್ಯ ನಿಧಿಯಡಿ ಏಕೀಕೃತ ಪಿಂಚಣಿ ತರಲು ಬೇಡಿಕೆಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಸದ್ಯ ಕನಿಷ್ಠ ಪಿಂಚಣಿದಾರರಿಗೆ 1,000 ರು ನೀಡಬೇಕೆಂಬ ಆಗ್ರಹ ಕೇಳಿ ಬರುತ್ತಿದೆ. ಚೆನ್ನೈ ಇಪಿಎಫ್ ಪಿಂಚಣಿ ಕಲ್ಯಾಣ ಸಂಘವು ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಅವರಿಗೆ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ ರು 9,000ಕ್ಕೆ ಹೆಚ್ಚಿಸುವಂತೆ ಮನವಿ ಮಾಡಿದ್ದಾರೆ. ಆ ಮೂಲಕ ಖಾಸಗಿ ವಲಯದ ನೌಕರರ ಹಿತ ಕಾಪಾಡುವ ದೃಷ್ಟಿಯಿಂದ ಹೆಜ್ಜೆ ಇಟ್ಟಿದೆ. ಪ್ರಸ್ತುತ ದೇಶಾದ್ಯಂತ ಇಪಿಎಫ್ ಯೋಜನೆಯಡಿ 75 ಲಕ್ಷ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಖಾಸಗಿ ವಲಯದಲ್ಲೂ ಏಕೀಕೃತ ಪಿಂಚಣಿ ಸೇರಿಸಬೇಕೆಂದು ಹಲವು ಸಂಘಟನೆ ಒತ್ತಾಯಿಸಿವೆ. ಕಳೆದ ಜುಲೈ ತಿಂಗಳಲ್ಲಿ ಕನಿಷ್ಠ ಪಿಂಚಣಿಯನ್ನು 77,500 ರುಗೆ ಏರಿಸುವಂತೆ ಒತ್ತಾಯಿಸಿ ಚೆನ್ನೈ ಇಪಿಎಫ್ ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಸಂಘವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿತ್ತು. ಆದರೆ ಈಗ ಇಪಿಎಫ್ ಪಿಂಚಣಿ ಕಲ್ಯಾಣ ಸಂಘವು ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಅವರಿಗೆ ಕನಿಷ್ಠ ಪಿಂಚಣಿಯನ್ನು ತಿಂಗಳಿಗೆ ರು 9,000ಕ್ಕೆ ಹೆಚ್ಚಿಸುವಂತೆ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರ ಒಂದರಲ್ಲೇ 78 ಲಕ್ಷ ಪಿಂಚಣಿದಾರರು ಮತ್ತು ವಿವಿಧ ಕ್ಷೇತ್ರಗಳ ಸುಮಾರು 7.5 ಕೋಟಿ ಜನರು ದೇಶಾದ್ಯಂತ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ. 2014ರಲ್ಲಿ ಜಾರಿಗೆ ಬಂದ 1995ರ ಕಾಯ್ದೆ ಪ್ರಕಾರ ಭವಿಷ್ಯ ನಿಧಿಯಿಂದ ಕನಿಷ್ಠ ಪಿಂಚಣಿ 1,000 ರು ಆಗಿದೆ. ಇದರಿಂದಾಗಿ ಕಳೆದ ವರ್ಷ ಕೇಂದ್ರ ಕಾರ್ಮಿಕ ಸಚಿವಾಲಯ ಕನಿಷ್ಠ ರು 2,000 ಪಿಂಚಣಿ ನೀಡುವಂತೆ ಹಣಕಾಸು ಸಚಿವಾಲಯಕ್ಕೆ ಶಿಫಾರಸು ಮಾಡಿದೆ. ಆದರೆ ಸರ್ಕಾರದ ಕಡೆಯಿಂದ ಇನ್ನೂ ಈ ಯೋಜನೆ ಅನುಷ್ಠಾನಕ್ಕೆ ಗ್ರೀನ್ ಸಿಗ್ನಲ್ ದೊರಕಿಲ್ಲ. ಖಾಸಗಿ ವಲಯದ ಉದ್ಯೋಗಿಗಳು ತಮ್ಮ ಮೂಲ ವೇತನದ 12% ಪಿಎಫ್ ಪಡೆಯುತ್ತಾರೆ. ಅದರಲ್ಲಿ 8.33% ಪಿಂಚಣಿಗೆ ಮೀಸಲಿಡಲಾಗಿದೆ ಮತ್ತು ಉಳಿದ 3.67% ಭವಿಷ್ಯ ನಿಧಿಯಲ್ಲಿ ಠೇವಣಿ ಮಾಡಲಾಗಿದೆ. ಪ್ರಸ್ತುತ ಭವಿಷ್ಯ ನಿಧಿ ಪಿಂಚಣಿಯ ಗರಿಷ್ಠ ಮಿತಿ ರು 15,000 ಆಗಿದೆ. ಅದನ್ನು 21,000ಕ್ಕೆ ಏರಿಸುವಂತೆ ಮನವಿ ಮಾಡಲಾಗಿದೆ. ಹೀಗಾದರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭ ಮುಂದಿನ ದಿನಗಳಲ್ಲಿ ಸಿಗುವ ನಿರೀಕ್ಷೆ ಇದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.